ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯೂಮಾ ವರ್ಲ್ಡ್. ಸೊ ನೀವು ಆಲ್ರೆಡಿ ಈ ವಿಡಿಯೋ ಏನು ಅಂತ ಟೈಟಲಲ್ಲಿ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ತುಂಬ ದಿನ ಆದಮೇಲೆ ಮೂವಿಗೆ ಹೋಗ್ತಿದ್ದೀವಿ. ಲೈಕ್ ನಮ್ಮಮ್ಮ ಅಂತೂ ಇಯರ್ಸ್ ಆಗೋಗಿದೆ ಲೈಕ್ ಮೂವಿ ನೋಡಿ. ಅದಕ್ಕಾಗಿ ಯಾವ್ದಾದ್ರು ಮೂವಿಗೆ ಹೋಗೋಣ ಅನ್ಕೊತಿದ್ರೆ ಅಂದರೆ ಯಾವುದು ಒಳ್ಳೆ ಮೂವೀಸೇ ರಿಲೀಸ್ ಆಗ್ತಿರ್ಲಿಲ್ಲ. ಲೈಕ್ ಹೋಗೋಣ ಅಂದರೆ ಆ್ಯಂಡ್ ಆಲ್ಸೋ ಒಂದು 2-3 ಮೂವೀಸ್ ಸೆಲೆಕ್ಟ್ ಮಾಡಿದ್ರು, ಅದು ಯಾಕೋ ಹೋಗೋಕ್ಕೆ ಕುದುರಲಿಲ್ಲ. ಸೊ ಐ ಥಾಟ್ ಹೆಂಗೂ ಇವಾಗ ತೆಲುಗು ಮೂವಿ ಇದೆ ಲೈಕ್ OG, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಅಕ್ಟೋಬರ್ 2 ಕಾಂತಾರ 2 ರಿಲೀಸ್ ಅಲ್ಲ, ಅದಕ್ಕೂ ಕೂಡ ಹೋಗ್ತೀವಿ. ಸೊ ಅದಕ್ಕಾಗಿಯೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಎಲ್ಲ ಮೂವಿನೂ ನೋಡ್ತೀವಿ, ಲೈಕ್ ಕನ್ನಡ, ತೆಲುಗು, ಬೇರೆ ಲ್ಯಾಂಗ್ವೇಜ್ ಯಾವುದೂ ನೋಡೋಲ್ಲ ಗೈಸ್. ಬೇರೆ ಯಾವ್ದಾದ್ರು ಮೂವಿ ಇದ್ದರೆ ನಾನು ನೆಟ್ಫ್ಲಿಕ್ಸು ಪ್ರೈಮಲ್ಲಿ ನೋಡ್ಕೊತೀನಿ, ಲೈಕ್ ಹಿಂದಿ, ತಮಿಳ್ ಅಂಥದ್ದು. ಕನ್ನಡ, ತೆಲುಗು ಮಾತ್ರ ನಾನು ಥಿಯೇಟರ್ಗೆ ಹೋಗಿ ನೋಡೋದು, ಹೊಸ ಫಿಲಮ್. ಆ್ಯಂಡ್ ಆಲ್ಸೋ ಪ್ರೈಮಲ್ಲಿ ಬಂದಿದೆ, ನೆಟ್ಫ್ಲಿಕ್ಸಲ್ಲಿ ಬಂದಿದೆ ಅಂತೆಲ್ಲ ಮೂವೀಸ್ ಕೂಡ ನೋಡ್ಕೊಂಬಿಡ್ತೀನಿ. ಸೈಕಲ್ ಗ್ಯಾಪಲ್ಲಿ ಫ್ರೀ ಇರ್ತೀನಲ್ಲ, ಸೊ ಎಲ್ಲ ಮೂವೀಸ್ನೂ ನೋಡ್ತೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಹೊರಗಡೆ ಹೋಗ್ತಾ ಇರೋದು, ಮಾಲ್ಗೆಲ್ಲ ಹೋಗ್ತಾ ಇರೋದು. ಬರ್ಡೇಗೆ ಹೋಗಿದ್ದೆ, ಬಟ್ ಹೋಗಿ ಅಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಹಾಗೆ ಬಂದುಬಿಡ್ರಿ. ಸೊ ಅದಕ್ಕೆ ಅದನ್ನು ನಂಗೆ ಮಾಲ್ಗೆ ಹೋಗಿ ಹೊರಗಡೆ ಹೋದಂಗೆ ಫೀಲ್ ಆಗಿಲ್ಲ. ಸೊ ಲೆಟ್ಸ್ ಗೋ ಔಟ್, ಏನಾದರೂ ತೊಗೊಳ್ಳೋಣ, ಮೂವಿ ನೋಡೋಣ. ಇಫ್ ಇನ್ ಕೇಸ್ ಏನಾದ್ರು ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಸಂಡೇ ಅಲ್ಲ, ಸೊ ಆಬ್ವಿಯಸ್ಲಿ. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್ ಗೈಸ್. ಸೊ ಆ್ಯಂಡ್ ಆಲ್ಸೋ ಮೂವಿಗೆ ಹೋಗಿ ಬರ್ತಾ ವಿ ವಾಂಟ್ ಟು ಗೋ ಫಾರ್ ಕ್ರೋಮಾ, ಜಸ್ಟ್ ಬಿಕಾಸ್ ನನ್ನ ತಂಗಿ ಯಾವುದೋ TV ನೋಡ್ಕೊಂಬರಕ್ಕೆ ಹೇಳಿದ್ದಾಳೆ. ನೋಡ್ಕೊಂಬರೋಕ್ಕಲ್ಲ, ಆರ್ಡ್ರು ಮಾಡ್ಕೊಂಬರೋಕ್ಕೆ. ಲೈಕ್ ಅವಳು TV ತೊಗೊತಾ ಇದ್ದಾಳೆ, ಅವಳಿಗೇನೋ ದೊಡ್ಡ TV ಇಷ್ಟ ಅಂತೆ. ಸೊ ಅದಕ್ಕಾಗಿ ಕ್ರೋಮಾಗೆ ಹೋಗಬೇಕು. ಆ್ಯಂಡ್ ಆಲ್ಸೋ ಲೈಕ್ ಸ್ವಾಮಿ ಕಾರ್ಯ ಸಕಾರ್ಯ ಥರ ಲೈಕ್. ಸೊ ನಾನು ತುಂಬ ದಿನದಿಂದ ಹೋಗಬೇಕಂತ ಅನ್ಕೊತಾ ಇದ್ದೆ ಕ್ರೋಮಾಗೆ, ಬಟ್ ಅದು ಯಾಕೋ ಹೋಗೋಕ್ಕಾಗಿಲ್ಲ. ಜಸ್ಟ್ ಬಿಕಾಸ್ ಐ ವಾಂಟ್ ಟು ಚೆಕ್ 1 ಟ್ಯಾಬ್ ಆ್ಯಂಡ್ 1 ಲ್ಯಾಪ್ಟಾಪ್, ಎರಡಲ್ಲಿ ಯಾವ್ದಾದ್ರು ಒಂದು ಬೇಸಿಕ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಇನ್ ಪ್ಲ್ಯಾನ್ ಟು ಬೈ ನೌ, ಬಟ್ ನೋಡ್ಕೊಂಬರ್ತೀನಿ. ಎಲ್ಲ ಓಕೆ ಆದರೆ ಫ್ಯೂಚರ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮೀ ಸಿ. ಆ್ಯಂಡ್ ಆಲ್ಸೋ ನಾನು ಎಲ್ಲಿದ್ದೀನಿ, ಸೊ ನಮ್ಮಮ್ಮ ಅಲ್ಲಿದ್ದಾರೆ, ಯಾಕೋ ಅಲ್ಲಿ ನಿಂತಿದ್ದಾರೆ. ಆಟೋ ಬರೋವರೆಗೂ ಕಾಯೋಣ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಗೈಸ್ ಅದು ಹೆಂಗೆ ಮಾಡ್ತಾರೆ ಅಮ್ಮ, ಹಿಂಗೆ ಕೈಯಲ್ಲಿ ಇಟ್ಕೊಂಡು ವ್ಲಾಗ್ನ. ನಾನಿನ್ನೂ 1 ಮಿನಿಟ್ ಆಗಿರೋದು, ಅವಾಗೇ ನನ್ನ ಕೈನೋ ಬರ್ತಾಯಿತ್ತು. ಸೊ ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಹೋಪ್ ದಿಸ್ ಡೇ ಗೋಸ್ ವೆಲ್. ಏನೂ ಮಾತಾಡಲ್ಲ, ಮಾತೇ ಆಡಲ್ಲ. ಸೊ ದ ಎಂಟ್ರಿ ಆಫ್ ದಿ ಮಾಲ್. ಆ್ಯಕ್ಚುಲಿ ದೀಪಾವಳಿ ಟೈಮ್ ಆಗಿದ್ದರಿಂದ ಎಲ್ಲ ಕಡೆ ದಿಯಾಸ್ ಎಲ್ಲ ಇತ್ತು. ಆ್ಯಂಡ್ ಆಲ್ಸೋ ನೀವೇ ನೋಡ್ತಿದ್ದೀರ, ಈ ಥರ ವೆಲ್ಕಮ್ ಬೋರ್ಡ್ ಎಲ್ಲ ಇತ್ತು, ಬಿಕಾಸ್ ದಸರಾ ದೀಪಾವಳಿ ಎಲ್ಲ ಒಟ್ಟಿಗೆ ಬಂದಿತ್ತಲ್ಲ, ಸೊ ಅದಕ್ಕಾಗಿ. ಸೊ ಒಬ್ವಿಯಸ್ಲಿ ಎಂಟ್ರಿ ಎಲ್ಲ ಆದಮೇಲೆ ನಾವು ಒಳಗಡೆ ಹೋಗ್ತೀವಿ. ಪರವಾಗಿಲ್ಲ, ನೀನು ಹೋಗ್ತಾರೆ ಅಷ್ಟೇ, ರ್ಯಾಂಡಮಾಗಿ ವೀಡಿಯೋ ಮಾಡ್ಕೊತಾ ಇರ್ತೀನಿ, ಬಿಕಾಸ್ ಮಾಲ್ಗೆ ಎಂಟ್ರಿ ಅಂತಲ್ವ. ಆ್ಯಕ್ಚುಲಿ ಏನು ಗೊತ್ತಾ, ಐನಾಕ್ಸ್ ಅಂತ ಹುಡ್ಕೊಂಡೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಬೇಕು ಅಂತ ಹೋದರೆ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಲೇ ಇಲ್ಲ, ಹಾಗೆ ಟಿಕೆಟ್ ಸಿಕ್ಬಿಡ್ತು. ಹೆಂಗೆ ಗೊತ್ತಾ, ಸಡನ್ಲಿ ಯಾರೋ ಬಾಯ್ಸ್ ಇದ್ದರು, ಅವರು ಟಿಕೆಟ್ನ ಸೇಲ್ ಮಾಡೋಕ್ಕೆ ಕಾಯ್ತಾ ಇದ್ದರು. ಸೊ ಗ್ಯಾಪಲ್ಲಿ ಎಷ್ಟು ಟಿಕೆಟ್ಸ್ ಬೇಕು ಅಂದಿದ್ದಕ್ಕೆ ನಾನು 2 ಅಂದೆ. ಸೊ ನಮಗೂ ಅವರೇ ಕೊಟ್ಟರು. ಆ್ಯಂಡ್ ಐ ಪೇಯ್ಡ್ ಗೈಸ್, ಐ ಪೇಯ್ಡ್. ಬಟ್ ಅವ್ರು ಜಾಸ್ತಿ ಬುಕ್ ಮಾಡಿಬಿಟ್ಟಿದ್ರಂತೆ, ಬಟ್ ತುಂಬ ಜನ ಬಂದಿರಲಿಲ್ಲ ಅಂತ ಅಲ್ಲಿ ಪಾಪ ನೋಡ್ತಾಯಿದ್ರು ಯಾರಾದರೂ ತೊಗೋತಾರ ಅಂತ. ಸೊ ಅದಕ್ಕಾಗಿ ನಾನು ಕೂಡ 2 ಪರ್ಚೇಸ್ ಮಾಡಿದೆ ವಿತ್ ಸೇಮ್ ಕಾಸ್ಟ್. ಸೊ ವೆಯ್ಟಿಂಗ್ ಲಾಂಚ್. ನೇಲ. ಸೊ ಇದೆಲ್ಲ ವೆಯ್ಟಿಂಗ್ ಏರಿಯಾ. ಸೊ ಏನಾದರೂ ಶಾರ್ಟ್ ಬ್ರೇಕಲ್ಲಿ ಏನಾದರೂ ತಿನ್ನಬೇಕಾ ಅಂತೆಲ್ಲ ನೋಡ್ತಾ ಕೂತಿದ್ದೆ, ಬಟ್ ಗೆಸ್ ವಾಟ್, ನಾನೇನು ತೊಗೊಂಡಿಲ್ಲ. ಆ್ಯಂಡ್ ಸೀರಿಯಸ್ಲಿ ನಾನು ಇಷ್ಟೊಂದು ಜನನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ಮೋಸ್ಟ್ ಥಿಯೇಟರ್ ಫುಲ್ ಇತ್ತು, ಫುಲ್ ಜನ ಇದ್ರು ಗೊತ್ತಾ. ಹೈಪ್ ಆಫ್ ದಿ ಮೂವಿ. అలాంటోడు మళ్ళీ తిరిగి వస్తున్నాడు అంటే
ಆಲ್ ನೋ ಸಂಡೇ ಆಗಿದ್ದರಿಂದ ಆ್ಯಂಡ್ ಐ ಲವ್ ಚಿಕನ್ ಆಗಿರೋದ್ರಿಂದ ನಾನು KFCನೇ ಆರ್ಡ್ರ್ ಮಾಡಿಕೊಂಡೆ. ಬಿಕಾಸ್ ನಾನು ಬೇರೆ ಏನೂ ತೊಗೊಳ್ಳೋದೇ ಇಲ್ಲ ಗೈಸ್. ಇಫ್ ಇನ್ ಕೇಸ್ ನಾನು ನಾನ್ ವೆಜ್ ತಿನ್ನೋದಿನ ಹೋದರೆ ನಾನು ತೊಗೊಳ್ಳೋದೇ KFC ಚಿಕನ್. ಸೊ ಇದೇನು ತೊಗೊಂಡೆ ನಾನು, ಅದು ಆಲ್ ಚಿಕನ್ ಬಾಕ್ಸ್ ಅಂತ ಒಂದು ಬರುತ್ತಲ್ಲ, ಅದು ತೊಗೊಂಡೆ. ಬಿಕಾಸ್ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಅಂದರೆ ಈ ಥರ ವೆರೈಟಿ ಎಲ್ಲ ತಿನ್ನಲ್ಲ. ಸೊ ಅದಕ್ಕಾಗಿ ನಮ್ಮ ಮಮ್ಮಿಗೆ ದೋಸೆ ಕೊಡಿಸ್ಬಿಟ್ಟು ನಾನು KFC ಚಿಕನ್ ತಿಂದೆ. ಇದು ಯಾವುದಾದ್ರೂ ಒಳ್ಳೆ ಫೆಸ್ಟಿವಲ್ ಟೈಮಲ್ಲಿ ಮಾಲ್ ಎಂಟ್ರಿ ಮಾಡೋದೇ ನಿಜ ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಲೈಕ್ ಏನೋ ಒಂದು ಡೆಕೋರೇಟ್ ಮಾಡೇ ಇರ್ತಾರೆ. ಸೊ ಮಾಲ್ ಹತ್ರದಿಂದ ಕ್ರೋಮಾಗೆ ಸ್ವಲ್ಪನೇ ದೂರ ಅಂತ ನಡ್ಕೊಂಡು ಬರ್ತಾ ಇದ್ದೀನಿ. ಫೈನಲಿ ಕಾಣಿಸ್ತು. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಕ್ರೋಮಾ ಅಂದರೆ ಇಲ್ಲೇ ನಿಯಸ್ ಹತ್ರ ಇದೆಯಲ್ಲ, ಅಲ್ಲಿ ನಾವು ಹೋಗೋದು ಏನಾದ್ರು ತೊಗೋಬೇಕಂತ ಇದ್ದರೆ. ಸೊ ಇಷ್ಟರಲ್ಲಿ ಎಷ್ಟೊಂದು ಥರ ಟಿ ವಿಗಳಿತ್ತು. ಟು ಬಿ ಫ್ರ್ಯಾಂಕ್ ನಂಗೆ ಅಷ್ಟೊಂದೆಲ್ಲ ಏನೂ ಗೊತ್ತೇ ಆಗಲ್ಲ ಅದ್ರ ಬಗ್ಗೆ. ಜಸ್ಟ್ ನನ್ನ ತಂಗಿ ನೋಡಿದ್ಲಲ್ಲ, ಅದಕ್ಕಾಗಿ ಓಕೆ ಅಂತ ಹೋಗಿದ್ದೆ ಅಷ್ಟೇ. ಸೊ ಇದೇ ಅನಿಸುತ್ತೆ ಅವಳು ಸೆಲೆಕ್ಟ್ ಮಾಡಿದ್ದು. ಅಲ್ಲಿ ನೋಡೋವಾಗ ಇದು ಅಂತ ಗೊತ್ತಿತ್ತು, ಬಟ್ ಇಷ್ಟು ವೀಡಿಯೋದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ. ಆ್ಯಂಡ್ ಆಲ್ಸೋ ಗೈಸ್, ಯಾವಾಗೋದ್ರೂ ಕ್ರೋಮಾ ಫುಲ್ಲಾಗೇ ಇರುತ್ತೆ ಆಲ್ಮೋಸ್ಟ್. ಜನ ಏನಾದರೂ ಒಂದು ತೊಗೊತಾನೇ ಇರ್ತಾರೆ. ಆ್ಯಂಡ್ ಆಲ್ಸೋ 17 ಬಿಟ್ಟಿರೋದು ಹಂಗಿರಲಿ, ಎಲ್ಲ ಬರ್ತಾಯಿದ್ದಿದೆ 17ಗೆ. ಆಲ್ಮೋಸ್ಟ್ ಇನ್ನೊಂದು 2 ಡೇಸ್ ಟೈಮ್ ತೊಗೊತಾಯಿದ್ರು, ಇವಾಗಿಲ್ಲ ಅಂತ ಹೇಳ್ತಾಯಿದ್ರು. ನಾನೇ ಎಷ್ಟೊಂದು ಕೇಳಿಸ್ಕೊಂಬಂದೆ ಆ ಥರ, ಲೈಕ್ ಆರ್ಡ್ರ್ ಕೊಟ್ಟೋಗಿ 2 ಡೇಸಲ್ಲಿ ಬರುತ್ತೆ ಅಂತ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದಲ್ವ ಲ್ಯಾಪ್ಟಾಪ್ ನೋಡಬೇಕು ಅಂತ. ಸೊ ಅದ್ರಲ್ಲಿ ನಂಗೆ ಯಾರೋ ಇದನ್ನು ಪ್ರಿಫರ್ ಮಾಡಿದ್ರು. ಫೈನಲಿ ಗೈಸ್ 17 ಸೆಕ್ಷನ್ಗೆ ಹೋದೆ ನಾನು. ಲೈಕ್ ಆ್ಯಪಲ್ 17, ಸೀರಿಯಸ್ಲಿ 17 ಲಾಂಚ್ ಆದಾಗಿಂದ ತೊಗೊತೀನೋ ಬಿಡ್ತೀನೋ, ಒಂದಿನ ನನ್ನ ಕೈಯಲ್ಲಿ ಹಿಡ್ಕೊಬೇಕು ಅಂತ ಬೇಜಾನ್ ಅನ್ಕೊತಿದ್ದೆ. ಲೈಕ್ ಒಂದೇ ಒಂದು ಸಲ ಟಚ್ ಮಾಡಬೇಕು ಅಂತ. ಸೊ ಫೈನಲಿ ಐ ವೆಂಟ್ ದೇರ್, ಐ ಸಾ ದಟ್. ಕೊಂಡೋಗ್ತೀನಿ, ನಾನೆಲ್ಲ ನೋಡಿದ್ದೀನಿ ಅಂತ. This is so cool, bro. ಸೊ ಅಷ್ಟೇ ಗೈಸ್, 17ನ ಹೋಲ್ಡ್ ಮಾಡಿ ಇಟ್ಕೊಂಡು ಫೀಲ್ ಮಾಡಿ ಎಲ್ಲ ಬಂದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು OG ಮೂವಿಗೆ ಹೋಗಿದ್ದೆ. ಲೈಕ್ ನಾನು ಮಮ್ಮಿ ಇಬ್ಬರು ಹೋಗಿದ್ರಿ. ಸೀರಿಯಸ್ಲಿ ಎಲ್ಲರೂ ಸ್ಟೋರಿ ಸ್ಟೇಟಸ್ ಹಾಕ್ಕೊಂಡಿದ್ರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಇಟ್ ವಾಸ್ ಸೋ ಗುಡ್ ಆಯಿತಾ. ಲೈಕ್ ನಾನು ಒಂದೊಂದು ಸೀನು ಲೈಕ್ ಹಿಂಗೆ ನೋಡ್ತಿದ್ದೆ. ಯೂಶ್ವಲಿ ಯಾವ್ದಾದ್ರು ಫಿಲಮ್ ಬರೋ ಮಧ್ಯೆ ಫೋನ್ ಚೆಕ್ ಮಾಡ್ತೀನಿ, ಬಟ್ ಈ ಮೂವಿಗೆ ನಾನು ಮಧ್ಯೆ ಫೋನೇ ಚೆಕ್ ಮಾಡಿಲ್ಲ. ಒಳಗಡೆ ಹೋಗಕ್ಕೆ ಮುಂಚೆನೇ ಫಸ್ಟ್ ಒಂದು OG ಪೋಸ್ಟರ್ ಯಾರೋ ಡೌನ್ಲೋಡ್ ಮಾಡ್ಕೊಂಡು ಸ್ಟೋರಿ ಹಾಕ್ಬಿಟ್ಬಿಟ್ಟೆ. ಬಟ್ ಎಂಟ್ರಿ ಎಲ್ಲನೂ ವೀಡಿಯೋ ಮಾಡಿಕೊಂಡೆ. ಲಿಟ್ರಲಿ ವಾಸ್ ಲೈಕ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಅವರು ಪಾಲಿಟಿಕ್ಸಲ್ಲಿ ವಿನ್ ಆದಾಗೂ ಕೂಡ ನಾನು ಸ್ಟೋರಿ ಎಲ್ಲ ಹಾಕ್ಕೊಂಡಿದ್ದೆ. ಬಟ್ ಹಾಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಆಫ್ಟರ್ ಲಾಂಗ್ ಟೈಮ್ ಅವ್ರ ಮೂವಿ ಅಲ್ವಾ ಅಂದ್ಕೊಂಡು ಹೋಗಿದ್ದು. ವರ್ತ್ ವಾಚಿಂಗ್ ಗೈಸ್, ವರ್ತ್ ವಾಚಿಂಗ್. ಐ ವಾಸ್ ಲೈಕ್ ಬ್ಲಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಹಂಗಿತ್ತು. ಬಟ್ ಸಕ್ಕತ್ತಾಗಿತ್ತು. ಐ ಲವ್ ದಿಸ್ ಮೂವಿ.